ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ವ್ಲಾಗ್. ನಾವಿವತ್ತು ನಮ್ಮ ದೊಡ್ಡಮ್ಮರ ಮನೆಗೆ ಬಂದಿದ್ದೀವಿ. ಇವತ್ತು ಆರತಿ ಇದೆ. ನಾನು ಹೇಳಿದ್ದೆ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ, ನೀವು ನೋಡಿ ಚೆಕ್ ಮಾಡಿ. ಚಾಮುಂಡೇಶ್ವರಿ ಹಬ್ಬ ಇದೆ ಅಂತ ಎಲ್ಲ, ಸೊ ಅದಕ್ಕೆ ಆರತಿ ಮಾಡೋಣ ಅಂತ ನಮ್ಮ ದೊಡ್ಡಮ್ಮರ ಮನೆಗೆ ಬಂದಿದ್ದೀವಿ. ಇವತ್ತು ಆರತಿ ಇದೆ ನೈಟು. ತೋರಿಸ್ತೀನಿ ನಿಮಗೂ ನಾವು ಯಾವ ಥರ ಹಬ್ಬ ಮಾಡ್ತೀವಿ ಅಂತ ಎಲ್ಲ. ಬನ್ನಿ. ಸೊ ಈ ಥರ ರೆಡಿ ಆಗಿದ್ದೀನಿ. ಪೂಜೆ ಮಾಡಕ್ಕೆ ಹೋಗ್ಬೇಕು, ಆದರೆ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ನಾನು ಬೇಗ ರೆಡಿ ಆಗಿದ್ದೀನಿ, ಹೊರಡಬೇಕು. ನಮ್ಮ ದೊಡ್ಡಮ್ಮ ರೆಡಿ ಮಾಡ್ತಾ ಇದ್ದಾರೆ ಆರತಿಗೆಲ್ಲ. ಅದಕ್ಕೆ ನಾನು ನಿಮಗೂ ತೋರಿಸೋಣ ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ಒಂದಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದೆಯೋ ಇಲ್ವೋ ಸರಿಯಾಗಿ ನಂಗೆ ಗೊತ್ತಿಲ್ಲ. ನೋಡಿ, ಒಂದು ಫೋಟೋನ ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ಕಾಣ್ತಾ ಇದ್ದೀವಾ ಇಲ್ವಾ ಕಮೆಂಟ್ ಮಾಡಿ. ಸೊ ಈ ಥರ ರೆಡಿ ಆಗಿದ್ದೀವಿ. 3 ಜನನು ಬಂದರೆ ಕಾಣಿಸ್ತಿದ್ಯಾ? 3 ಜನನೂ ರೆಡಿ ಆಯಿತು. ಇವಾಗ ಆರತಿ ಎತ್ಕೊ ಹೋಗ್ಬೇಕು. ನಮ್ಮ ದೊಡ್ಡಮ್ಮ ರೆಡಿ ಮಾಡ್ತಾ ಇದ್ದಾರೆ, ನೋಡ್ತಿದ್ದೀರಾ? ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನೊಂದು, ನಮ್ಮ ಹರ್ಷಿತಕ್ಕ ಒಂದು, ನಮ್ಮ ಅಮೂಲ್ಯ ಏನೋ ಬೇರೆ ಇಟ್ಕೋತಾಳಂತೆ. ಅಲ್ಲಿ ಹೋಗಿ ಸಿಗ್ತೀವಿ. ನೋಡಿ, ಈ ಥರ ನಾವು ಆರತಿ ಎಲ್ಲ ರೆಡಿ ಮಾಡಿದ್ವಿ. ನಾವೆಲ್ಲ ನಮ್ಮ ದೊಡ್ಡಮ್ಮ ರೆಡಿ ಮಾಡಿದ್ರು. ಆರತಿನ ದೇವಸ್ಥಾನಕ್ಕೆ ಎತ್ಕೊ ಹೋಗೋದಕ್ಕೆ ಮುಂಚೆ ಪೂಜೆ ಮಾಡಬೇಕಂತೆ. ಸೊ ಅದಕ್ಕೆ ನಾನು ನಮ್ಮ ಅಕ್ಕ ಎಲ್ಲ ಒಟ್ಟಿಗೆ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದ ಹತ್ರ ಸರಿಯಾಗಿ ನಾನು ಯಾವ ವಿಡಿಯೋನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆದಷ್ಟು ವಿಡಿಯೋ ಕ್ಯಾಪ್ಚರ್ ಆಗಿದೆ, ಸರಿಯಾಗಿ ಪ್ರಾಪರಾಗಿ ಎಲ್ಲನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ಬಂಡಿ ಮಹಾಕಾಳಿ ಅಮ್ಮನ ದೇವಸ್ಥಾನ. ನೀವು ಮೊದಲೇ ನೋಡಿರ್ತೀರ, ನಾನು ಮುಂಚೆನೇ ಒಂದು ವ್ಲಾಗ್ ಹಾಕಿದ್ದೆ. ಇದು ಹಬ್ಬದ ವ್ಲಾಗ್. ಇದೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಆಗಿದೆ. ಹಾಗೆ ಹೋಗಿ ದೇವಸ್ಥಾನಕ್ಕೆ ನಾನು ನಮ್ಮ ಅಕ್ಕ ಪೂಜೆ ಮಾಡ್ಕೊಂಡು ಬಂದ್ವಿ. ನೋಡ್ತಿರ್ಬೋದು ನೀವು, ರಶ್ ಇದ್ರು, ತುಂಬ ರಶ್ ಇದ್ರು. ಅಂದರೆ ಒಳಗಡೆ ಯಾರು ಜಾಸ್ತಿ ಜನ ಇರಲಿಲ್ಲ, ಹೊರಗಡೆ ಅಲ್ಲಿ ಕಲ್ಲತ್ರ ಅಂತೂ ಫುಲ್ ಹೆವಿ ರಶ್ ಇದ್ರು. ಸುಮ್ಮನೆ ಬೆಳಗ್ಗು ಅಷ್ಟೇ ಪೂಜೆ ಮಾಡು. ಮುಂದೆ ಬಾ. ಇದು ಒಳಗಡೆ ಎಲ್ಲ ಪೂಜೆ ಆದಮೇಲೆ ಹೊರಗಡೆ ಮಾಮೂಲಿ ನಾನು ಮುಂಚೆ ಬ್ಲಾಗಲ್ಲೇ ಹೇಳಿದ್ದೀನಿ, ಮಾರಮ್ಮನ ಕಲ್ಲಿಗೆ ತಂಪು ಮಾಡಬೇಕು. ಬಂಡಿ ಮಹಾಕಾಳಿ ಅಮ್ಮನ ದೇವಸ್ಥಾನದಲ್ಲೂ ತಂಪು ಮಾಡಬೇಕು, ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ತಂಪು ಮಾಡಬೇಕು. ತಂಪು ಮಾಡೋಣ ಅಂತ ನಾನು ನಮ್ಮ ಅಕ್ಕ ಹೋಗ್ತಿದ್ವಿ. ಪಾಪ ಆಂಟಿ ಇದ್ದಾರಲ್ಲ, ಇನ್ನೊಬ್ಬ ಆಂಟಿ ಮೇಲೆ ಮೊಸರೆಲ್ಲ ಹಾಕ್ಬಿಟ್ರು. ಅದಕ್ಕೆ ನಗ್ತಾ ಇದ್ದೀನಿ ನಾನು. ಆದರೂ ಪಾಪ ಆಂಟಿ ಏನೂ ಬೈಲಿಲ್ಲ, ಇರಲಿ ಪರವಾಗಿಲ್ಲ ಬಿಡಿ ಅಂದರು. ಫುಲ್ಲು ಮೊಸರೆಲ್ಲ ಅವ್ರ ಮುಖ ಕೈಗೆ ಎಲ್ಲ ಆಗೋಯ್ತು. ಪಾಪ ಅವ್ರೇನು ಅಂದ್ಕೊಂಡಿಲ್ಲ, ಇರಲಿ ಏನಾಗಲ್ಲ ಬಿಡಿ ಅಂತ ಅಂದರು. ನಾನು ನಮ್ಮ ಅಕ್ಕ ಹಾಗೆ, ನನಗೆ ಭಯ ಆಯ್ತಾಯ್ತು ಅವಾಗ, ನಾನು ಹಾಕ್ದಾಗ ಹೆಂಗೆ ಬೇರೆಯವ್ರಿಗೆ ಆಗ್ಬಿಡುತ್ತೆ ಅಂತ. ಆ ಥರ ಎಲ್ಲ ಏನಾಗಿಲ್ಲ, ಚೆನ್ನಾಗೇ ಆಗ್ತೆ. ಸರಿ ಅಂದ್ಬಿಟ್ಟು ಅಲ್ಲೆಲ್ಲ ತಂಪೆಲ್ಲ ಮಾಡಾದ್ಮೇಲೆ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ. ನಾನು ಮುಂಚೆ ವ್ಲಾಗಲ್ಲೇ ಹೇಳಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಈ ಹಬ್ಬ ಅಂತೆಲ್ಲ. ನಾನು ಹಬ್ಬದ ದಿನ ಮಾಡ್ತಾ ಇರೋದು ಈ ವ್ಲಾಗು. ಆ ವ್ಲಾಗ್ ಬಂದು ಮುಂಚೆನೇ ಬಂಡಿ ಮಹಾಕಾಳಿ ಅಮ್ಮನ ಹಬ್ಬ ಅದು. ಇದು ಚಾಮುಂಡೇಶ್ವರಿ ಹಬ್ಬಕ್ಕೆ ಒಂದೇ ಸಲ ಬಂಡಿ ಮಹಾಕಾಳಿಗೆ ಮತ್ತು ಚಾಮುಂಡೇಶ್ವರಿಗೆ ಒಂದೇ ಸಲ ಆರತಿ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಲೈಟಿಂಗ್ಸ್ ಎಲ್ಲ ಅವತ್ತು ಹಾಕಿರಲಿಲ್ಲ, ಇವತ್ತು ಹಾಕಿದ್ದಾರೆ. ನಾನು ಅದೆಲ್ಲ ಹಾಕ್ತೀನಿ ನೋಡಿ. ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಈ ವಿಡಿಯೋ ಎಲ್ಲ ನಮ್ಮ ಅಣ್ಣ ಮಾಡ್ತಿದ್ದಿದ್ದು, ಅದಕ್ಕೆ ಹಿಂಗೆಲ್ಲ ರೊಟ್ಯಾಟ್ ಮಾಡ್ತಾಯಿದ್ದಾರೆ. ಬಂಡಿ ಮಹಾಕಾಳಿ ಅಮ್ಮನ ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ನೋಡ್ತಿರ್ಬೋದು ಎಂಟ್ರೆನ್ಸ್ ಎಲ್ಲ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ. ಲೈಟಿಂಗ್ಸು ಅಷ್ಟೇ, ಫುಲ್ ರಾಮನಗರ ಎಲ್ಲ ಲೈಟಿಂಗ್ಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ.
ನಾನು ಇವತ್ತು ನೈಟ್ ಜಾತ್ರೆಗೆಲ್ಲ ಹೋದಾಗೆಲ್ಲ ತೋರಿಸ್ತೀನಿ ನಿಮಗೆ. ಆ ವ್ಲಾಗು ಅಪ್ಲೋಡ್ ಮಾಡ್ತೀನಿ, ಹಬ್ಬದ ವ್ಲಾಗು. ದೇವಸ್ಥಾನದ ತುಂಬ ರಶ್ ಇತ್ತು. ಚಾಮುಂಡೇಶ್ವರಿ ಹಬ್ಬ ಆಗಿರೋದ್ರಿಂದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಂತೂ ತುಂಬ ಅಂದರೆ ತುಂಬ ರಶ್ ಇದ್ದರು. ಆದರೆ ನಮ್ಮ ಅಣ್ಣಂಗೆ ಪರಿಚಯ ಇರೋರೆಲ್ಲ ಇದ್ದಾರಲ್ವ ಅಲ್ಲಿ, ನಾವು ಶಾರ್ಟ್ಕಟ್ಟಲ್ಲಿ ಹೋದ್ವಿ. ಕ್ಯೂ ಇತ್ತು ದೇವಸ್ಥಾನದಲ್ಲಿ, ಅದೆಲ್ಲ ಸರಿಯಾಗಿ ವೀಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಆದರೆ ನಾವು ಬೇಗ ಹೋದ್ವಿ. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ತಂಪು ಕೂಡ ಮಾಡಿದ್ವಿ ನಾವೇ. ತಂಪೆಲ್ಲ ಮಾಡಿಬಿಟ್ಟು ಮನೆಗೆ ಹೊರಟ್ವಿ. ನಿಮ್ಗೆ ಯಾವ್ದು ಇಷ್ಟನೋ ಅದು ಮಾಡಿ ದೊಡಮ್ಮ. ಮೊಳಕೆ ಕಾಳು ಸಾಂಬಾರೇ ಮಾಡಿ. ಓಕೆ ನೋಡಿ ಗೈಸ್, ಇವಳು ನನ್ನ ಮಗಳು ಅಂತ, ನಮ್ಮ ಅಮೂಲ್ಯ ಇವಳು. ಅವಳು ತುಂಬ ಚಿಕ್ಕವಳಿದ್ದಾಗ ತೊಗೊಂಡಿದ್ದು ಗೊಂಬೆ. ಅವಳಿಗೆ ದೊಡ್ಡವಳಾಗ್ಬಿಟ್ಟು ಈ ಮಮ್ಮಿ ನನಗೆ ಕೊಡು ಅಂತ ಕೇಳ್ತಾವಳೆ. ನಾನು ಅಮೂಲ್ಯ ಅಂದರೆ ಈ ಮಗುನೇ. ಅದೇ ಅವಳೆ, ನಾನೇ ಅವಳಂಗೆ ಇದ್ದಾರಲ್ವ ಗೈಸ್. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ. ನಮ್ಮ ದೊಡ್ಡಮ್ಮಂಗೆ ನನ್ನ ತಂಗಿ ಕಂಡ್ರೆ ತುಂಬ ಇಷ್ಟ. ನಮ್ಮೆಲ್ಲರಿಗಿಂತ ನನ್ನ ತಂಗಿ ಮೇಲೆ ತುಂಬ ಪ್ರೀತಿ ಜಾಸ್ತಿ. ಸೇಮ್ ಡ್ರೆಸ್ ಹಾಕೊಂಡಿದ್ದಾಳೆ, ಅದಕ್ಕೋಸ್ಕರ ಇವತ್ತು ಈಚೆ ಇಟ್ಕೊಂಡು ಅವಳು ತೋರಿಸ್ತಾ ಇದ್ದೀನಿ. ಸೇಮ್ ಸ್ಯಾರಿ, ಸೇಮ್ ಡ್ರೆಸ್, ಸೇಮ್ ಬಟ್ ಡಿಫ್ರೆಂಟ್. ಓಕೆ ಓಕೆ ಹಾಯ್ ಎಲ್ಲರೂ ಹೆಂಗ್ ಕಾಣ್ತಾ ಇದೀವಿ ನಿಮ್ಮ ಸಿಸ್ಟರ್ಸ್? ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಾ. ಚೆನ್ನಾಗಿ ಕಾಣ್ತಾ ಇದೀವಂತೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಾ. ಕಣ್ಗಳೆಲ್ಲ ಹೋಗ್ತಾ ಇದೆ. ಯಾಕೆ? ಯಾರಾದ್ರೂ ದಯವಿಟ್ಟು ಕೂಲಿಂಗ್ ಗ್ಲಾಸ್ ಇದ್ರೆ ಕೊಡಿ, ಬಿಸಿಲು ನೋಡಕ್ ಆಗ್ತಾ ಇಲ್ಲ. ಕರೆಕ್ಟಾಗಿ ಹೇಳು ಬಾಲು. ಸೂಪರ್ ಆಗಿದೆ. ಸೂಪರ್ ಇಂದ ಮಾರ್ಕೆಟಿಂದ ಮೆಜೆಸ್ಟಿಕ್. ಬಾವನ್ ರೀಲ್ಸ್ ವಿಡಿಯೋ ಮಾಡ್ಕೊಂಡು ಕೊಡು. ಹೇಳು. ರೀಲ್ಸ್ ಎಲ್ಲ ಮಾಡಾಯ್ತು. ಹಾ, ಫೋಟೋಸ್ ತೆಗೆದ್ಬಿಟ್ಟು ಕೊಡ್ತೀನಿ. ನಾಕೆ ಫೋಟೋಸ್ ಬೇಕು. ಚಿನ್ನ ಫೋಟೋ ತೆಗಿಸ್ಕೊಂಡಿಲ್ಲ, ಅದಕ್ಕೆ ಫೋನ್ ಕೊಡಿ, ಫೋಟೋಸ್ ತಗೊಂಡು ಕೊಡ್ತೀನಿ ಅಂತ ಹೇಳ್ತೀನಿ. ಎಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಥ್ಯಾಂಕ್ ಯು.